ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಕೊನೆಗೂ ಕೈಗೂಡಿದಂತೆ ಕಾಣ್ತಾ ಇದೆ. ಸಿಎಂ ಡಿಸಿಎಂ ಇಬ್ಬರಿಗೂ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರಂತೆ. ಜನವರಿ 29 ಇಲ್ಲವೇ ವಿಶೇಷ ಅಧಿವೇಶನದ ಬಳಿಕ ಸಿಎಂ ಡಿಸಿಎಂ ಇಬ್ಬರು ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ನಾಯಕತ್ವ ಗೊಂದಲಕ್ಕೆ ಬಹುತೇಕ ಅಂದೇ ತೆರೆ ಬೀಳೋ ಸಾಧ್ಯತೆ ಇದೆ ಎಂಬ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಬಂಡೆ ಪ್ರಾರ್ಥನೆಗೆ ಒಲಿದ್ರ ರಾಹುಲ್ ಗಾಂಧಿ. ಜನವರಿ 29 ಅಥವಾ ಅಸೆಂಬ್ಲಿ ನಂತರ ಸಿಎಂ ಡಿಸಿಎಂ ದೆಹಲಿಗೆ. ಕೂಲಿ ಕೇಳ್ತಿದ್ದ ಡಿಕೆಶಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಅಧಿಕಾರ ಹಸ್ತಾಂತರಕ್ಕಾಗಿ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದ ರಣತಂತ್ರಗಳೆಲ್ಲ ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಗದ್ದುಗೆ ಗುದ್ದಾಟದ ಅಖಾಡಕ್ಕೆ ಖುದ್ದು ರಾಹುಲ್ ಗಾಂಧಿ ಎಂಟ್ರಿ ಆಗಿದ್ದು ಪವರ್ ಶೇರಿಂಗ್ ಗದ್ದಲಕ್ಕೆ ಫುಲ್ ಸ್ಟಾಪ್ ಇಡಲು ಮುಂದಾಗಿದ್ದಾರೆ. ಜನವರಿ 29ರಂದು ಸಿಎಂ ಡಿಸಿಎಂ ಇಬ್ಬರಿಗೂ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಎಂಬ ಸುದ್ದಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ. ಜನವರಿ 22ರಿಂದ 31ನೇ ತಾರೀಕಿನ ತನಕ ವಿಶೇಷ ಅಧಿವೇಶನ ನಡೆಯಲಿದೆ. ನರೇಗಾ ವಿಚಾರವಾಗಿ ಕರೆಯಲಾದ ವಿಶೇಷ ಅಧಿವೇಶನದ ನಡುವೆಯೇ ದೆಹಲಿಗೆ ಹೋಗ್ತಾರಾ ಅಥವಾ ಅಧಿವೇಶನದ ನಂತರ ಫೆಬ್ರವರಿ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಹೋಗ್ತಾರಾ ಕಾದು ನೋಡಬೇಕು. ಸದ್ಯ ರಾಹುಲ್ ಗಾಂಧಿ ರಂಗ ಪ್ರವೇಶ ಮಾಡಿರೋದ್ರಿಂದ ಎಲ್ಲದಕ್ಕೂ ಇತಿಶ್ರೀ ಹೇಳುವ ಸಾಧ್ಯತೆ ಹೆಚ್ಚಿದೆ. ತಮ್ಮ ದಾಖಲೆಯ ಬಜೆಟ್ ಮಂಡನೆ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಪೂರ್ವ ತಯಾರಿ ನಡೆಸುತ್ತಿದ್ದಾರೆ. ಅತ್ತ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ 4 ದಿನ ಇದ್ದು ವರಿಷ್ಠರ ಮೇಲೆ ಒತ್ತಡ ಹಾಕಿದ್ದಾರೆ. ಮುಖ್ಯಮಂತ್ರಿ ಗದ್ದುಗೆ ಹಿಡಿಯಲು ಡಿಕೆ ಶಿವಕುಮಾರ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಖರ್ಗೆ ಮೂಲಕ ರಣತಂತ್ರ ನಡೆಸಿದ್ರು. ಹೈಕಮಾಂಡ್ ನಾಯಕರ ಎದುರು ವಚನದ ಅಸ್ತ್ರವನ್ನ ಬಿಟ್ಟು ವರಿಷ್ಠರನ್ನ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ರು. ರಾಹುಲ್ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರೆ. ಬಜೆಟ್ ಮಂಡನೆಗೆ ತಮಗೆ ಅವಕಾಶ ನೀಡಬೇಕು, ಸಂಪುಟ ಪುನರ್ ರಚನೆಯು ತಮ್ಮದೇ ನಾಯಕತ್ವದಲ್ಲಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತ ಹೈಕಮಾಂಡ್ ಬುಲಾವ್ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಕರೆದ್ರೆ ದೆಹಲಿಗೆ ಹೋಗ್ತೇನೆ ಅಂತ ಹಿಂದಿನ ಹೇಳಿಕೆಯನ್ನ ಮರು ಪ್ರಸ್ತಾಪಿಸಿದ್ರು. ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ ಸರ್ ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. ಇತ್ತೀಚೆಗಷ್ಟೇ ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮುಂದೆ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರದ ಪ್ರಸ್ತಾಪ ಇಟ್ಟಿದ್ರು. ಆಗ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ರಾಹುಲ್ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ಡಿಕೆಶಿ ದೆಹಲಿಯಲ್ಲೇ ಬೀಡು ಬಿಟ್ಟು ರಾಹುಲ್ ಭೇಟಿಗೆ ಯತ್ನಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕೆಲವು ಪ್ರಮುಖ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇದೀಗ ಅವರ ಪ್ರಾರ್ಥನೆ ಪ್ರಯತ್ನ ಎಲ್ಲದಕ್ಕೂ ಪ್ರತಿಫಲ ಸಿಗೋ ದಿನ ಬಂದಂತೆ ಕಾಣ್ತಾ ಇದೆ. ಸದ್ಯದಲ್ಲೇ ಸಿಎಂ ಡಿಸಿಎಂ ಇಬ್ಬರನ್ನೂ ಮುಖಾಮುಖಿ ಕೂರಿಸಿ ಗದ್ದುಗೆ ಗುದ್ದಾಟಕ್ಕೆ ರಾಹುಲ್ ತೆರೆ ಎಳೆಯೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ.